ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜು ಅವರಾದ ಮೇಲೆ ತಮಿಳುನಾಡು ಈಗ ಹಾಟ್ ಕೇಕ್. ನಮ್ಮ ತಮಿಳುನಾಡಿನ ರಾಜ್ಯಪಾಲರಾದಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಫಸ್ಟ್ ಟೈಮ್ ಏಕ್ದಮ್ ಹೇಳಿಬಿಟ್ರು, ಇಲ್ಲ ನಿಮ್ಮದು ಮೆಜಾರಿಟಿ ತೋರಿಸಿ 113 ಅದ 118 ಆಗಬೇಕು, 17 ಆಗಬೇಕು ಅಂದಾಗ ಇವತ್ತು ಮತ್ತೆ ಹೋಗಿ ಕೊಟ್ಟಿದ್ದಾರೆ. ಸುದ್ದಿಗಳಿದ್ದಾವೆ, 118 ಲೆಟ್ರ್ ಕೊಟ್ಟಿದ್ದಾರೆ, ನಮಗೆ ಗೌರ್ಮೆಂಟ್ಗೆ ಆಹ್ವಾನ ಕೊಡ್ರಿ ಎಂದಿದ್ದಾರೆ. ಇದೇ ಕಾಲಕ್ಕೆ ಒಂದು ಊಹಾಪೋಗಳು ಜೋರು ಎಳೆದಿದ್ದು ಎಲ್ಲ ಕಡೆಗೂ. ವಿಶೇಷವಾಗಿ ಅಲ್ಲಿಯ DMK ಅಣ್ಣಾ DMK ಎರಡೂ ಒಂದು ಸಂಪ್ರದಾಯ ಜನಗಟ್ಟಲ್ಲಿ ಒಂದಕ್ಕೊಂದು ಎದುರಾಳಿಗಳಾಗಿ ಬಂದವರು ಅವ್ರು ಒಂದಾಗಿದ್ದಾರೆ ಅನ್ನುವಂಥ ಮಾತನ್ನು, ಒಂದಾಗಿ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ಇನ್ನುಳಿದ ಸಣ್ಣ ಪುಟ್ಟ ಪಕ್ಷಗಳು ತೆಗೆದುಕೊಂಡಂತೆ ಸುದ್ದಿಗಳು ಬರಲಾಗೈತಿದ್ದವು. ಈಗ ಇತ್ತೀಚೆಗೆ ಮತ್ತೊಂದು ಸುದ್ದಿ ಬರ್ತಾ ಇದೆ, ಸ್ಟಾಲಿನ್ ಅವರು ಅದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ. ಸ್ಟಾಲಿನ್ ಅವರು ಸಹಿತ ಮತ್ತು ಇನ್ನೊಂದು ಮಾತು ಇಲ್ಲಿ ಭಾಳ ಸೂಕ್ಷ್ಮ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಕಾಂಗ್ರೆಸ್ ಸಹಿತ ಸಪೋರ್ಟ್ ಮಾಡಲೇ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡದ. ಸಾಂಪ್ರದಾಯಿಕ ಶಕ್ತಿಗಳೊಂದಿಗೆ ಕೈ ಜೋಡಿಸುವ ಹಾಗಿಲ್ಲ. ಅಂದ್ರೆ BJP ಜೊತೆಗೆ BJP ಸಂಘ ಪರಿವಾರ ಜೊತೆಗೆ ನೀವು ಸಂಘ ಪರಿವಾರ ಜೊತೆಗೆ ನೀವು ಸಂಘಟನೆ ಮಾಡಿಕೊಂಡು ಅಧಿಕಾರ ಹಿಡಿಯೋದಾದ್ರೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ನಿಮ್ಮ ಜೊತೆಗೆ ಇರೋದಿಲ್ಲ ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಇದೇ ಕಂಡೀಷನ್ ಇದು ಸಹಜದ BJPಗೆ, ಅದರಲ್ಲೂ ಮೋದಿ ಮತ್ತು ಶಾರ್ ಅವರಿಗೆ ಇದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇನ್ನು ಹೊರನೂಕಿದಂಥ ಅಥವಾ ಒಂದಿಷ್ಟು ಏನಪ್ಪ ಟೀಕೆ ಮಾಡಿದಂಥದ್ದು ಅನಿಸೆ. ಅದು ಸಹಿತ ಇವತ್ತು 118 ಆಗಲಿ ಅನ್ನುವಂಥ ಮಟ್ಟಕ್ಕೆ ಹೇಳೋದನ್ನು ನೋಡಿದರೆ, ಸೂಕ್ಷ್ಮ ಗಮನಿಸೋದನ್ನು ನೋಡಿದರೆ, ಇಲ್ಲೇ ಈ ಒಂದು DMK ಅಣ್ಣಾ DMK ಮಧ್ಯದಲ್ಲೇ ಒಂದು ರೀತಿ ಏನೋ ಜಗಳ ಹಚ್ಚೋದು ಕೆಲಸ ಮಾಡ್ತಿರ್ಬೋದಾ ಕೇಂದ್ರ ಸರ್ಕಾರ. ಯಾಕಂದ್ರೆ ರಾಜ್ಯಪಾಲರಂದ್ರೆ ಕೇಂದ್ರ ಸರ್ಕಾರದ ರಿಪ್ರೆಸೆಂಟೇಟಿವ್ ಅನ್ನೋದು ಈಗ ಸಾಮಾನ್ಯವಾಗಿ ಹೋಗ್ಬಿಟ್ಟದ. ಅದರಲ್ಲೂ ರಾಜಕಾರಣ ಮಾಡಿದವರು ಇರ್ತಾರೆ, ರಾಜಕೀಯ ಮಾಡಿದವರು ಇರ್ತಾರೆ. ಗೋವಾದವರು ಇವರು ನಮ್ಮ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸಹಜವಾಗಲೇ ಅವರು ಪಾರ್ಟಿಯಿಂದ ಬಂದಂಥವರು, ಅಲ್ಲಿ ರಾಜಕೀಯ ಇದ್ದೇ ಇರ್ತದೆ, ರಾಜಕೀಯ ವಾಸ ಪಡಿತದ. ಮೋಸ್ಟ್ಲಿ ಈ ಸಾಂಪ್ರದಾಯಿಕರು ಶಬ್ದ ಹಾಕಿದ್ದಕ್ಕಾಗಿ ಈ ಸರ್ಕಾರ ಮಾಡಿಕೊಡೋದು ಅನ್ನುವಂಥದ್ದು ಇರ್ಬೋದೇನೋ. ಯಾಕಂದ್ರೆ ರಾಜಕೀಯ ಅಂತಂದ್ರೆ ಏನೇನೋ ನಡೀತಾ ಇರ್ತಾವೆ. ಆದರೆ ಒಂದು ಮಾತ್ರ ಏನಾಯ್ತಪ್ಪ ಅಂತಂದ್ರೆ, ಈಗ ಕಾಂಗ್ರೆಸ್ಸಿಗೆ 4ರ ಜೊತೆಗೆ 5ನೇ ಒಂದು ರಾಜ್ಯನ ಸಿಕ್ಕಂಗಾಗಿ ಇವತ್ತು ಇನ್ನಷ್ಟು ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗುವಂಥ ಒಟ್ಟಿನಲ್ಲಿ ಈ ಡೆವಲಪ್ಮೆಂಟ್ ನೋಡಿದಾಗ ದಕ್ಷಿಣ ಭಾರತ ಹೆಚ್ಚು ಕಡಿಮೆ ಇನ್ನೂ BJP ಎತ್ತು ಬಲು ತೋರಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಾಗ್ತಾ ಇಲ್ಲ. ಆದರೆ BJPಗೆ ದಕ್ಷಿಣ ಭಾರತವನ್ನು ಹೇಗಾದರೂ ಪಡೆಯಬೇಕು ಅನ್ನುವಂಥದ್ದು ಒಂದು ಏನಪ್ಪ ಛಲ ಪ್ರಯತ್ನ. ಆದರೆ ಇಲ್ಲಿವರೆಗೆ SIR ಮಾಡಿದ್ರಾಯ್ತು, ಮತ್ತೇನು ಮಾಡಿದ್ರಾಯ್ತು, EVM ಮಾಡಿದ್ರಾಯ್ತು. ಇಡೀ ಜನನೇ BJP ವಿರೋಧಿ ಇರೋದ್ರಿಂದಾಗಿ ಇಲ್ಲಿ ಅವರು ಯಶಸ್ವಿ ಆಗಿಲ್ಲ. ಕೇರಳದಲ್ಲಿ ಯಶಸ್ವಿ ಆಗಲಿಲ್ಲ, ಒಂದು 3 ಜನ ಬಂದಿರೋ ಕಾಣ್ತದೆ. ತಮಿಳುನಾಡಿನಲ್ಲಿ ಒಂದು, ಅದು ಇಲ್ಲೂ ಕಾಣ್ತದೆ. ಅಂದ್ರೆ ಆಂಧ್ರದಲ್ಲೇ ಒಂದಿಷ್ಟು ಇದ್ದಾರೆ, ಮತ್ತು ಕರ್ನಾಟಕದಲ್ಲಿ ಒಂದಿಷ್ಟು ಇದ್ದಾರೆ. ಅದ್ರ ಬಿಟ್ಟರೆ ಮತ್ತೊಂದಿಲ್ಲ. ಆದರೆ ಸರ್ಕಾರ ರಚನೆ ಮಾಡುವಷ್ಟ ಶಕ್ತಿ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆದಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ಈ ದಕ್ಷಿಣ ಭಾರತವನ್ನು ಹೇಗೆ ತೊಗೊಳ್ಬೇಕು ಅನ್ನೋದು ಸಂದರ್ಭದಲ್ಲೇ ವಿಜಯ ಸಹಿತ ತಮಿಳುನಾಡಿನಲ್ಲಿ ಹೊಸದಾಗಿ ಹುಟ್ಟಂಥ ತಾರೆ ಸ್ಟಾರ್ ಇವತ್ತು ರಾಹುಲ್ ಗಾಂಧಿಯವ್ರ ಜೊತೆ ಕೂಡಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಹೊರಟಿದ್ದನ್ನು ನೋಡಿದಾಗ, ಸರ್ಕಾರ ರಚನೆ ಮಂಡನೆ ಮಾಡಿದ್ದನ್ನು ನೋಡಿದಾಗ ಸಹಜವಾಗಿ ಯಾವುದನ್ನು ಅಳಿಸಿ ಹಾಕಬೇಕು ಅಂತ ಮಾಡಿದರು ಮೋದಿಯವರು ಕಾಂಗ್ರೆಸ್ಸನ್ನು. ಆ ಕಾಂಗ್ರೆಸ್ ಮತ್ತೆ ಚಿಗಲಿಕ್ಕೆ ಶುರು ಆಗಿದೆ, ಮತ್ತೊಂದು ದೋಸ್ತಿ ಆಗಿದೆ. 5 ಜನ ಬಂದಿರ್ಬೋದು. ಆದರೆ ಒಂದು ಕಾಲಕ್ಕೆ ಈ ತಮಿಳುನಾಡನ್ನು ಕಾಂಗ್ರೆಸ್ ಆಳಿದ್ದಿನ ಸುಳ್ಳ. ಕಾಮರಾಜರ ಕಾಲಕ್ಕೆ 52ರಿಂದ 67 ತನಕ ಆಳ್ತಾರೆ. ಕಾಮರಾಜರ ಅದರ ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ಸಿಗರು. ಹೀಗಾಗಿ ಕಾಂಗ್ರೆಸ್ಸಿನ ನೆಲೆ ಬೇರೆ ಬೇರುಗಳಲ್ಲಿದ್ದಾವೆ. ಅದ ನಂತರ 60, 16, 20 ಈಗ ರೆಗ್ಯುಲರ್ಲಿ ತನ್ನ ಅಸ್ತಿತ್ವ ತೋರಿಸ್ಕೊಳ್ತಾ ಬಂದಿದ್ದು. ಈ ಸಲ 5 ಆಗ್ಯದ ಈ ಸಲದ್ದು. ಹೀಗಾಗಿ ಕಾಂಗ್ರೆಸ್ಸಿಗೆ ತಮಿಳುನಾಡಲ್ಲಿ ಅಸ್ತಿತ್ವದ 77 ನಂತರ ಪೂರ್ತಿಯಾಗಿ ಅಸ್ತಿತ್ವ ಕಡಿಮೆ ಆದಿದ್ದು. ಅದರಲ್ಲೂ ವಿಶೇಷವಾಗಿ MG ರಾಮಚಂದ್ರನ್ ಬಂದಮೇಲೆ ಆನಂತರ ಜಯಲಲಿತಾ ಅವ್ರು ಬಂದರು, ನಮ್ಮ ಕರುಣಾನಿಧಿ ಅವರು ಬಂದರು. ಈಗ ಮತ್ತು ವಿಜಯ್ ಅನ್ನುವಂಥ ಒಂದು 3ನೇ ಶಕ್ತಿ ಉಳ್ಕೊಂಡದ್ದು. ಅದಕ್ಕೆ ಮತ್ತು ಕಾಂಗ್ರೆಸ್ ಜಾಯಿಂಟ್ ಆಗ್ಯದ. ಹೀಗಾಗಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಅವಕಾಶ ತಮಿಳುನಾಡಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ
ಎರಡೂ ಈ ದ್ರವಿಡ ಏನು ಪಾರ್ಟಿಗಳಿದ್ದಾವ, ದ್ರವಿಡ ಮುನ್ನಡೆ ಕಸಗಮ್ ಆಗಿರ್ಬೋದು, ಅಣ್ಣಾ ಡಿ ಎಮ್ ಕೆ ಆಗಿರ್ಬೋದು, ಇವುಗಳು ಎರಡೂ ಒಂದಾಗಿ ಹೊಸ ಸರ್ಕಾರ ರಚನೆ ಮಾಡಲಿ ಅನ್ನೋಂಥ ಒಂದು ತರ್ಕ ಇರ್ಬೋದು ಬಿ ಜೆ ಪಿಗೆ. ಯಾಕಂದ್ರೆ ಅವರವ್ರ ವೈರಿ ಮಿತ್ರನಾಗಿ ಅವ್ರವ್ರ ತಿಕ್ಕಾಟ ತಾನಾಗೆ ಅಲ್ಲಿ ಶಕ್ತಿ ಕುಂದುತ್ತದೆ ಅನ್ನುವಂಥ ಮಾತನ್ನು. ಹೀಗಾಗಿ ವಿಜಯ್ ಅವರ ಹಾದಿಯನ್ನು ಕಷ್ಟ ಮಾಡಿದರು. ಆದರೆ ವಿಜಯ್ ಅವರು ಮತ್ತೆ ಪ್ರಬಲರಾಗಿ ಬಂದಿದ್ದಾರೆ ಕಾಣ್ತದೆ. ಯಾಕಂದ್ರೆ ನಾಳೆಯವರೆಗೆ ಈ ನಮ್ಮ ಲೆಫ್ಟಿಸ್ಟ್ ಅಂದ್ರೆ ಅವರು ಒಂದು 5-6 ಜನ ಆಗ್ತಾರೆ, ಎಲ್ಲರೂ ಕೂಡ 118-19 ಜನ ಆಗ್ತಾರೆ. ಅವರು ನಾಳೆ ತನ ನಿರ್ಧಾರ ಹೇಳ್ತಾನೆ ಅಂತ ಹೇಳಿದಾರೆ ಅಂತ ಕಾಣ್ತದೆ. ಆದರೂ ಸಹಿತ ಈಗ ಒಪ್ಪಿಗೆ ಸಿಕ್ಕದ ಅವ್ರಿಗೆ ಈ ಒಂದು ನಮ್ಮ TVKಗೆ. ಹೀಗಾಗಿ TVK ಮುಖಂಡ ವಿಜಯನವರು ಇವತ್ತು ಮತ್ತೆ ಪ್ರತಿಪಾದನೆ ಮಾಡಿದ್ದಾರೆ, ನಮಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡ್ರಿ ಅಂತೇಳಿ. ಇನ್ನು ಆಹ್ವಾನ ಸಿಗ್ತದೋ ಇಲ್ಲವೋ, ಏನಾಗ್ಬೋದು, ಇಲ್ಲಿ ಸಂವಿಧಾನಿಕ ಬಿಕ್ಕಟ್ಟುಗಳೇನಾಗ್ಬೋದು. ಯಾಕೆ ಇಷ್ಟು ಕರಿಬೇಕಾಗಿತ್ತು. ದೊಡ್ಡ ಪಾರ್ಟಿ ಯಾವುದಪ್ಪ, ಬಹುಮತ ಇಲ್ಲಂಥ ಪಾರ್ಟಿ ಇಲ್ಲದೆ ಹೇಳಿದಾಗ, ದೊಡ್ಡ ಪಾರ್ಟಿ ಏನೋ ಪೂರ್ಣ ಪ್ರಮಾಣದ ಬಹುಮತ ಇಲ್ಲದೆ ಇದ್ದಾಗ ದೊಡ್ಡ ಪಾರ್ಟಿ ಯಾವುದು, ಅದಕ್ಕೆ ಆಹ್ವಾನ ಕೊಡಬೇಕಾಗಿತ್ತು. ಮತ್ತು ಈಗಾಗಲೇ ಬೊಮ್ಮಾಯಿ ಅವ್ರ ಕೇಸಲ್ಲಿ ಗೊತ್ತದ, ಈ ತಮ್ಮ ಮೆಜಾರಿಟಿ ತೋರಿಸೋದು ಇಲ್ಲಪ್ಪ ಅಂತಂದ್ರೆ ಈ ಒಂದು ವಿಧಾನಸಭೆ ಗ್ರೌಂಡ್ನಲ್ಲಿ, ವಿಧಾನಸಭೆಯಲ್ಲಿ. ಹೀಗಾಗಿ ವಿಧಾನಸಭೆಯಲ್ಲಿ ಬಂದು ತಮ್ಮ ಶಕ್ತಿ ತೋರಿಸೋಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಒಂದು ಟೈಮಿಂಗ್ ಫಿಕ್ಸ್ ಮಾಡಿ, ಒಂದು 4 ದಿನವೋ 5 ದಿನವೋ ಒಂದು ವಾರ ಬಿಟ್ಟು ಅದನ್ನು ಮಾಡಲಾರ್ದ ನಿಮ್ಮ ಶಕ್ತಿ ತೋರಿಸಿರೋದು ಮೊದಲು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಈ ರಾಜ್ಯಪಾಲರ ಒಂದು ಪಾತ್ರದ ಬಗ್ಗೆ ಸಂಶಯ ಬರೋದ್ರೆ ಯಾರ ಅಭಿಪ್ರಾಯನೇ ಇಲ್ಲ. ಈಗಾಗಲೇ ಸಾಕಷ್ಟು ಅಂತ ಘಟನೆಗಳಾಗಿದ್ದಾವೆ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಮತ್ತು ಇದೇ ಸ್ವತಃ ತಮಿಳುನಾಡಿನಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮೇಲ್ಮರಿ ರಾಜ್ಯಪಾಲ ಹಸ್ತಕ್ಷೇಪ ನಡೀತಾನೆ ಇರ್ತದೆ. ಆ ದಿಶೆಯಲ್ಲೇ ಇದು ನಡೆದಿದ್ದು ವಿಜಯ್ ಅವ್ರಿಗೆ ಗಾಬರಿ ಮೂಡಿಸಿದ್ರು ಸಹಿತ ವಿಜಯ್ ಅವ್ರಿಗೆ ತಮ್ಮ ಲೆಟರ್ ಕೊಟ್ಟಿದ್ದಾರೆ, ನಮ್ಮ ಮೆಜಾರಿಟಿ ಇದೆ, ನಾವು ಮಾಡ್ತೀವಿ ಸರ್ಕಾರ ಅಂತೇಳಿ. ಆದರೆ ಒಂದು ಮಾತು ಮಾತ್ರ ಸತ್ತಿಲ್ಲ, ವಿಜಯ್ ಅವರು ತಮ್ಮ ಸೆಕ್ಯುಲರ್ ಶಕ್ತಿಯನ್ನು ಇನ್ನೂ ಭಾಳಷ್ಟು ಹೆಚ್ಚು ಮಾಡ್ಕೊಳ್ಬೇಕಾಗ್ಯದ. ಈ ಶಕ್ತಿ ಉಳಿಬೇಕಾದ್ರೆ ಗ್ಯಾರಂಟಿ ಅಂತ ಕೊಡಲೇಬೇಕಾಗಿದೆ. ಆ ಮತ್ತು ಬೇರೆ ಗ್ಯಾರಂಟಿ ಆಯಿತು ಮತ್ತೇನಾಯಿತು ಕೊಡುವಂಥದ್ದು ಜೊತೆಗೆ ಮತ್ತು ಒತ್ತಿ ಹೇಳುವಂಥದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಪಕ್ಷಗಳು ಮೊದಲು ಮಾಡಬೇಕಾಗಿದೆ. ಇಲ್ಲಾಂತಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಕೇಜ್ರಿವಾಲ್ರು ಆ ವಿಷಯದಲ್ಲಿ ಸೋತರು, ಗ್ಯಾರಂಟಿ ಕೊಟ್ಟರು, ಆದರೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಎಲ್ಲರೂ ಉದ್ಯೋಗ ಸಿಗುವಲ್ಲಿ ಅವರು ಸೋತರು. ಅದೇ ಕಾಲಕ್ಕೆ ಸ್ಟಾಲಿನ್ ಅವರು ಸೋತಿದ್ದಾರೆ. ಈಗ ಹಿಂದೆ ಆಳಿದಂಥ ದೊಡ್ಡ ಮಮತಾ ಬ್ಯಾನರ್ಜಿ ಅವರು ಸೋತಿದ್ದು ಅದು ಕಾರಣನೇ. ಕೇವಲ ಸ್ಟ್ರೈಕ್ ಮಾಡೋದು, ಪಕ್ಷದ ವಿರುದ್ಧ ಹೋರಾಟ ಮಾಡೋದು, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡೋದು, ಒಂದಿಷ್ಟು ಗುಂಡಾಗಿರಿ ಮಾಡೋದು, ಹುಮ್ಮತನ ಮಾಡೋದ್ರಿಂದಾಗೆ ಕಳೆದ 15 ವರ್ಷಗಳಲ್ಲಿ ಯಾವುದೂ ಹೇಳಿಕೊಳ್ಳೋ ಸಾಧನೆ ಇಲ್ಲದ್ರಿಂದಾಗೆ ಇವತ್ತು ಮಮತಾ ಬ್ಯಾನರ್ಜಿ ಅವರು ಮೂರು ಗುಂಪಾಗುವಂಥ ಪ್ರಸಂಗ ತಂದುಕೊಂಡಿದ್ದಾರೆ. ಅಂಥ ಪ್ರಸಂಗನ ನಮ್ಮ ಈ ವಿಜಯ್ ಅವರು ತಂದುಕೊಳ್ಳೋದೇ ಇರಲಿ ಅನ್ನೋದು ಇಲ್ಲಿ ಕಾಳಜಿ. ಒಟ್ಟಿನಲ್ಲೇ ನಮ್ಮ ಸ್ಟಾಲಿನ್ ಅವರು ಒಂದು 6 ತಿಂಗಳು ವೇಟ್ ಮಾಡೋಣ ಹೇಳಿದ್ದು ನೋಡಿದಾಗ, ಅದೇ ಕಾಲಕ್ಕೆ ಅಣ್ಣಾ ಡಿ ಎಮ್ ಕೆಗೆ ಬಹುಮತ ಇಲ್ಲದ ಕಾರಣಕ್ಕಾಗಿ ಈಗ ದೊಡ್ಡ ಪಕ್ಷ ಆಗಿರುತ್ತಿರುವಂತಹ ಈ ಏನಪ್ಪ ಅಂತಂದ್ರೆ TVK ಅಧ್ಯಕ್ಷ ವಿಜಯ್ ಅವರನ್ನು ಸರ್ಕಾರ ರಚನೆ ಕರೆಯುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ನೋಡಿ ನೀವು ಸಾಯಂಕಾಲದಲ್ಲಿ ಏನಾಗ್ತದೆ ಅಂತೇಳಿ. ಏನೋ ಆಗಲಿ ವಿಜಯರವರ ಹೊಸ ಆಡಳಿತ ಅಲ್ಲೇ ತಮಿಳುನಾಡಿಗೆ ಹೊಸ ಜೀವವನ್ನು ಕೊಡಲಿ ಅನ್ನೋದು ಒಂದು ಎಲ್ಲರ ಒತ್ತಾಯ. ಅದು ಹೇಗೆ ಇದ್ದರೂ ಸಹಿತ ಅಲ್ಲಿ ಒಂದು ಸ್ವಲ್ಪ ಏನಪ್ಪ ರಾಜಕೀಯವಂತ ಬೇಳೆ ಬೇಯಿಸ್ಕೊಳ್ಳೋಂಥ ಪ್ರಯತ್ನವನ್ನು ಸಹಿತ ಈ BJP ಮಾಡ್ತಾ ಇರೋ ಸಹಿತ ಅಷ್ಟು ಸತ್ಯದ. ಏನೋ ಆಗಲಿ ಇನ್ನೊಂದು ಮಾತನ್ನಿಲ್ಲ, ಏನು ಗಮನಿಸಿ ಹೇಳಬೇಕಾಗ್ತದೆ. ನಿಮ್ಮ ಗೊತ್ತದ DMK ಅಂದರೆ ನಮ್ಮ ಸ್ಟಾಲಿನ್ ಅವ್ರ ಪಕ್ಷ ಕಾಂಗ್ರೆಸ್ ಇದ್ದು ಆ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರಿಂದಾಗಿ ಅವರು ಕಾಂಗ್ರೆಸ್ ಜೊತೆಗಿನ ಸಂಬಂಧವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ದಿನಗಳು, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನ ಈ ಸರ್ಕಾರ ರಚನೆ ಸಂದರ್ಭದಲ್ಲೇ ಎಲ್ಲರಿಗೂ ಇದು ಕಿರಿಕಿರಿ ಆಗಿದ್ದು ಅಥವಾ ಮತ್ತೆ ತೊಂದರೆ ಕೊಟ್ಟಿಸ್ಕೊಳ್ಳಲ್ಲ. ಬಟ್ ಆದರೆ ವಿಜಯ್ ಅವರು ತಮ್ಮ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದು ಮಾತ್ರ ಒಂದು ಸಮಾಧಾನಕರ. ಅದಕ್ಕೆ ಕಾಂಗ್ರೆಸ್ಗಳು ಸಪೋರ್ಟ್ ಮಾಡಿದ್ದು ಸಹಿತ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳ್ತಾ ನೋಡೋಣ ಇದೇನಾಗ್ಬೋದು ಡೆವಲಪ್ಮೆಂಟ್ ಅಂತ ತಿಳ್ಕೊಂಡು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು
ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.